ನಮಸ್ತೆ, ನಾನು ಡಾಕ್ಟರ್ ಸವಿತಾ ವಾಲಿ ಅಂತ, ಪ್ರೊಫೆಸರ್ ಅಂಡ್ HOD ಇನ್ ಪಂಚಕರ್ಮ ಡಿಪಾರ್ಟ್ಮೆಂಟ್ ಫ್ರಮ್ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್. ಇವತ್ತು ನಮ್ಮ ಜೊತೆ ಮಂಜುನಾಥ್ ಅವರಿದ್ದಾರೆ. ಸೊ ಅವ್ರು ಎಲ್ಲಿಂದ ಬಂದಿದ್ದಾರೆ, ಸಮಸ್ಯೆ ಏನಿದೆ ಅಂತ ಒಂದ್ಸರಿ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಹೇಳಿ, ಎಲ್ಲಿಂದ ನೀವು ಬಂದಿರೋದು? ಮೇಡಮ್, ನಾನು ನೆನ್ಮಂಗ್ಲ ತಾಲೂಕು ತೊಣಚನಗುಪ್ಪೆ ಗ್ರಾಮದಿಂದ ಬಂದಿದ್ದೀನಿ. ನನಗೆ L4 L5 ಡಿಸ್ಕ್ ಬ್ಲಡ್ ಇತ್ತು. 9 ಮಂತ್ಸ್ ಬ್ಯಾಕು ನಾನು ಆಪ್ರೇಷನ್ ಮಾಡಿಸಿದ್ದೆ. ಆಪ್ರೇಷನ್ ಮಾಡಿಸಾದ್ಮೇಲೂ ನನಗೆ ಈ ಪೇನು ಮತ್ತು ಬ್ಯಾಕ್ ಪೇನ್ ಜಾಸ್ತಿ ಆಗ್ತಾ ಹೋಗ್ತು. ಅದಾದಮೇಲೆ ನಾನು ಫೇಸ್ಬುಕ್ ನೋಡ್ತಾ ಒಂದು 4-5 ವಿಡಿಯೋ ನೋಡಿದೆ. ವಿಡಿಯೋ ನೋಡಾದ್ಮೇಲೆ ನಾನು ಡೈರೆಕ್ಟಾಗಿ ಇಲ್ಲಿಗೆ ಬಂದೆ. ಇಲ್ಲೇ ಬಂದು ಕನ್ಸಲ್ಟ್ ಮಾಡಿ ಇವತ್ತಿಗೆ 8 ದಿನ ಆಯಿತು. 8 ದಿನಕ್ಕೆ ನನಗೆ 60 to 70% ನನಗೆ ನೋವು ಕಮ್ಮಿ ಆಗಿದೆ. ಓಕೆ. ಸೊ ನಿಮಗೆ ಆಯುರ್ವೇದ ಚಿಕಿತ್ಸೆ ಅದ್ರ ಜೊತೆ ಮರ್ಮ ಚಿಕಿತ್ಸೆನೂ ಮಾಡಿದ್ದೀವಲ್ವಾ? ಹೌದು ಮೇಡಮ್. ಸೊ ಐ ಥಿಂಕ್ 4 to 5 ಕೈಂಡ್ ಆಫ್ ಟ್ರೀಟ್ಮೆಂಟ್ ಇತ್ತು ನಿಮಗೆ ಡೈಲಿ. ಹೌದು. ಇಲ್ಲಿ ವ್ಯವಸ್ಥೆ ಎಲ್ಲ ಹೆಂಗೆ ಅನಿಸ್ತು ಸರ್ ನಿಮಗೆ? ಮೇಡಮ್, ಫುಡ್ಡಿಂದ ಹಿಡಿದು ನರ್ಸಿಂದ ಹಿಡಿದು ರಿಸೆಪ್ಷನ್ದ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲ ಟೈಮ್ ಟು ಟೈಮ್ ಊಟ ನಾಷ್ಟ ಎಲ್ಲ ಟೈಮ್ ಟು ಟೈಮ್ ಕೊಡ್ತಾರೆ. ಟ್ರೀಟ್ಮೆಂಟ್ ಆಗಲಿ ಮಿನಿಮಮ್ ಅಂದರೆ 2 ರಿಂದ 2.5 ಅವರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಎಲ್ಲ ಟ್ರೀಟ್ಮೆಂಟು ಚೆನ್ನಾಗಿದೆ. ಓಕೆ. ಇದು ಉಪಯೋಗ ಪಡ್ಕೊಬೋದು. ಸೊ ಇವರಿಗೆ ಸರ್ಜರಿ ಆದಮೇಲೆ ಫೈನಲ್ ಅವ್ರಿಗೆ ಪೇನ್ ರಿಲೀಫ್ ಆಗಿಲ್ಲ. ಸರ್ಜರಿ ಆದಮೇಲೆ ಮತ್ತೆ ಪೇನ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಅಂತ ಬಂದಿದ್ರು. ಸೊ ಈ ಥರ ಲೋವರ್ ಬ್ಯಾಕ್ ಪೇನ್ ಇದ್ದವರಿಗೆ ಸರ್ಜರಿ ಇಸ್ ನಾಟ್ ದ ಫೈನಲ್ ಡಿಸಿಷನ್. ನೀವು ಮತ್ತೆ ನಮ್ಮ ಆಯುರ್ವೇದ ಚಿಕಿತ್ಸೆಯಿಂದ ಸರ್ಜರಿ ಇಲ್ದೇ ನೋವೆಲ್ಲ ಕಡಿಮೆ ಮಾಡ್ಕೋಬೋದು. ಸೊ ಈ ಥರ ಇವರಂದ್ರೆ ಸಮಸ್ಯೆ ನಿಮ್ಮ ಮನೆ ಹತ್ರ ಯಾರಾದರೂ ಇದ್ದರೆ, ನಿಮ್ಮ ರಿಲೇಟಿವ್ಸಲ್ಲಿ ಅಥವಾ ನೇಬರ್ಸಲ್ಲಿ ಯಾರಾದರೂ ಇದ್ದರೆ ನಮ್ಮ ಹಾಸ್ಪಿಟಲ್ಗೆ ರೆಫರ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.